ಯಜಮಾನ ಯಜಮಾನ. ನೀನಾದ್ರೂ ನಿನ್ನ ಆರೋಗ್ಯನ ಕಾಪಾಡ್ಕೊಳಪ್ಪ. ಅದಕ್ಕೆ ಮನೇಲಿ ಮಾಡೋದೇ ನೀನ್ ತಿನ್ಬೇಕು. ಹೇಳಿದ ಅರ್ಥ ಆಯ್ತಲ್ವಾ? ನಿನ್ಗೆ ಏನೇನ್ ಬೇಕೋ ಹೇಳು. ಕೈಯಲ್ಲಿ ಮಾಡ್ಕೊಡಕ್ ಆಗದೆ ಇರೋರ್ ಮಾತಿಗೆ ಬೆಲೆ ಕೊಡ್ಬೇಡ. ನಾನ್ ನಿನ್ಗೋಸ್ಕರ ಎಲ್ಲ ಕೈಯಾರೆ ಮನೇಲೆ ಮಾಡ್ಕೊಡ್ತೀನಿ. ಅದ್ನೆಲ್ಲ ಬರೀ ಇವ್ರ್ ಮಾತ್ರ ತಿನ್ಬೇಕು, ನೀನ್ ಏನು ತಿನ್ಬಾರ್ದು ಅನ್ನೋ ಹೊಟ್ಟೆ ಉರಿ ದೇವ್ರೆ. ಒಂದ್ ವೇಳೆ ನೀನೇನಾದ್ರೂ ಅದನ್ನ ತಿನ್ನಕ್ ಶುರು ಮಾಡಿದ್ರೆ ಅದ್ರ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಭಯ ಇವ್ರಿಗೆ. ಅದಕ್ಕೆ ನಿನ್ನ ಕನ್ಫ್ಯೂಸ್ ಮಾಡ್ತಿದ್ದಾಳೆ ದೇವ್ರೆ. ನೀನ್ ಯಾವ್ದೇ ಕಾರಣಕ್ಕೂ ನಂಬೇಡ, ನನ್ ಮಾತ್ ಕೇಳು. ನೀನ್ ಒಂದ್ ಸಲ ತಿನ್ ನೋಡು, ಅದ್ರ ಮಜಾನೇ ಬೇರೆ. ಆಮೇಲೆ ನೀನೇ ಇವ್ರುಗಳ್ ಕೊಡೋದ್ ಬೇಡ ಅಂತ ಮುಖದ ಮೇಲೆ ಹೊಡೆದಂಗ್ ಹೇಳ್ತೀಯ. ಹಲೋ, ದೇವ್ ನೀನ್ ಕೊಡೋದು ಯಾವ್ದು ಇಷ್ಟ ಪಡಲ್ಲ. ಅವನೇನಿದ್ರು ನಾನ್ ಕೊಡೋದನ್ನೇ ಇಷ್ಟಪಟ್ಟು ತಿನ್ನೋದು. ಏನು ದೇವ್ರ್ ಬಂದ್ ಇವ್ರ ಹತ್ರ ಹೇಳ್ಬಿಡ್ತು ನೋಡು, ಅದಕ್ಕೆ ದೊಡ್ಡದಾಗ್ ಮಾತಾಡಕ್ ಬಂದ್ಬಿಟ್ಲು. ದೇವ್ರಿಗೂ ನನ್ ಕೊಡೋದ್ ಇಷ್ಟ ಆಗುತ್ತೆ. ಅವನಿಗೆ ಇಷ್ಟು ವರ್ಷ ಇವ್ರು ಕೊಡೋದ್ ನಾ ತಿಂದು ತಿಂದು ಬೇಜಾರಾಗಿರುತ್ತೆ. ನಾನ್ ಹೊಸ್ದಾಗ್ ಕೊಡೋದ್ರಿಂದ ಅವ್ನ್ ನನಗೆ ವರ ಕೊಡೋದು. ಹಾಗಂತ ನೀನ್ ಕನ್ಸ್ ಕಾಣ್ಬೇಕು ಅಷ್ಟೇ. ದೇವ್ರೇನಿದ್ರು ಮೆಚ್ಚೋದು ನನ್ ಪ್ರಾರ್ಥನೆನೆ. ಹಾಗೆ ವರ ಕೊಡೋದು ನನಗೇನೆ. ನನ್ಗೆ ಕಣೆ, ನನಗೆ ನನ್ಗೆ ಕಣೆ, ನನಗೆ ನನ್ಗೆ ನನಗೆ. ಹಲೋ, ನೀವಿಬ್ರು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಆ ದೇವ್ರು ಯಾವತ್ತು ಯಾರಿಗೂ ಯಾವ ವರನೂ ಕೊಡಲ್ಲ. ತಮ್ಮ ಕರ್ಮಗಳಿಗೆ ತಕ್ಕ ಫಲ ಕೊಡ್ತಾನಷ್ಟೇ. ದೇವ್ರು ಮನುಷ್ಯರ ತರ ಸ್ವಾರ್ಥಿ ಅಲ್ಲ. ಅವನು ಒಲಿಯೋದು ನಿಸ್ವಾರ್ಥ ಮನಸ್ಸುಗಳಿಗೆ. ನಾವು ನಮ್ಮ ಕರ್ತವ್ಯನ ಮಾಡ್ತಾ ಇರ್ಬೇಕು. ಫಲ ಕೊಡೋದನ್ನ ಆ ದೇವ್ರಿಗೆ ಬಿಡ್ಬೇಕು. ಇವಾಗ ಇಲ್ಲಿ ಕಿತ್ತಾಡೋದ್ ನಿಲ್ಸಿ, ಅಲ್ಲಿ ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಅಲ್ಲಿ ಹೋಗಿ. ಸರಿ ಅಣ್ಣ, ನನ್ ಕರ್ತವ್ಯ ನಾನು ಕರೆಕ್ಟ್ ಆಗಿ ಮಾಡ್ತೀನಿ. ನಾನು ಅಷ್ಟೇ. ಅಪ್ಪ ದೇವ್ರೆ, ನೀನೇನೋ ಫೋಟೋ ಫ್ರೇಮಲ್ಲಿ ಇದೆಯಾ, ಅದಕ್ಕೆ ಬಚಾವಾಗಿದ್ಯಾ. ಆದ್ರೆ ನಮ್ ರಾಗು ಇವ್ರಿಬ್ಬರ ಮಧ್ಯೆ ತಗ್ಲಾಕೊಂಡು ಇನ್ನೂ ಅದೇನೇನು ಅನುಭವಿಸ್ಬೇಕು. ದಯವಿಟ್ಟು ಅವನ್ನ ಮಾತ್ರ ಕೈ ಬಿಡ್ಬೇಡ ದೇವ್ರೆ. ಅವನ್ನ ನೀನೇ ಕಾಪಾಡಬೇಕು. ತಬ್ಲಾ, ಮಲ್ಲಿ, ನಾಗಾರ್ಜುನ್, ಪ್ರಣವ್ ಬನ್ನಿಲಿ. ತಗೊಳ್ಳಿ. ಮೇಡಮ್, ಇವತ್ತೇನು ವಿಶೇಷ? ಪೂಜೆ ಮಾಡಿ ಮಂಗಳಾರತಿ ತಟ್ಟೆನ ನೀವೇ ಇಲ್ಲಿಗೆ ತಗೊಂಡ್ ಬಂದಿದ್ದೀರಾ? ಏನಿಲ್ಲ ರಾಯ್, ನಮ್ ಜಾನ್ಸಿ ಅವ್ರ ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ದೇವ್ರಿಗೆ ಪೂಜೆ ಮಾಡ್ದೆ ಅಷ್ಟೇ. ಮೇಡಮ್, ನಿಮ್ಮ ಪೂಜೆ ವ್ರತ ಹರಕೆ ಬೇಡಿಕೆ ಯಾವುದು ಕೂಡ ಫಲಿಸಲ್ಲ ಮೇಡಮ್. ಏನ್ ಹೇಳ್ತಿದ್ಯಾ ರಾಯ್? ಹೌದು ಮೇಡಮ್, ದೇವರಿಗೆ ಪೂಜೆ ಮಾಡಿ ವರ ಕೇಳೋ ಟೈಮು ಮೀರೋಗಿದೆ. ಇನ್ನೇನಿದ್ರು ಝಾನ್ಸಿ ಮೇಡಮ್ಗೆ ಆರತಿ ಮಾಡಿ ಈ ಮನೆಗೆ ತುಂಬಿಸ್ಕೊಳ್ಳೋದಷ್ಟೇ ಬ್ಯಾಲೆನ್ಸ್. ಅಂದ್ರೆ ಝಾನ್ಸಿ ಮೇಡಮ್ಗೆ ಇನ್ನು ಹೆಚ್ಚು ದಿನ ಆ ಮನೆಯಲ್ಲಿ ಬಾಳೋ ಅವಕಾಶ ಇಲ್ಲ ಮೇಡಮ್. ರಾಯ್, ತಮಾಷೆ ಮಾಡ್ಬೇಡ. ನಿಜನೇ ಹೇಳ್ತಾ ಇದೀನಿ ಮೇಡಮ್. ಆ ಮನೆಯವರೆಲ್ಲ ಒಗ್ಗಟ್ಟಾಗಿ ಅನಿತಾನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಹಾಗಾಗಿ ಆದಷ್ಟು ಬೇಗ ಝಾನ್ಸಿ ಮೇಡಮ್ನ ಆ ಮನೆಯಿಂದ ಓಡಿಸ್ತಾರಂತೆ ಮೇಡಮ್. ರಾಯ್, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ. ಮನ್ಸು ಶುದ್ಧವಾಗಿದ್ದು ಆ ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಈಡೇರಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಾನ್ ಝಾನ್ಸಿಗೋಸ್ಕರ ನಿಸ್ವಾರ್ಥವಾಗಿ ಪೂಜೆ ಮಾಡಿ ಬೇಡ್ಕೊಂಡಿದ್ದೀನಿ. ಮನ್ಸಾರೆ ಝಾನ್ಸಿ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀನಿ. ಅದನ್ನ ದೇವ್ರು ಕೇಳಿಸ್ಕೊಂಡಿದ್ದಾನೆ. ನಾನ್ ಪೂಜೆ ಮಾಡಿರೋದನ್ನ ನೋಡ್ತಾ ಇದ್ದಾನೆ. ಅಂದ್ಮೇಲೆ ನನ್ ಕೋರಿಕೆ ಅವ್ನ್ ಕಿವಿ ಮೇಲೆ ಬಿದ್ದಿರುತ್ತೆ. ಖಂಡಿತ ಒಳ್ಳೇದ್ ಮಾಡ್ತಾನೆ. ಝಾನ್ಸಿಗೆಲ್ಲ ಒಳ್ಳೇದಾಗೇ ಆಗುತ್ತೆ. ಝಾನ್ಸಿಯಲ್ಲಿ ನಿಜವಾಗ್ಲೂ ಚೆನ್ನಾಗಿರ್ತಾಳೆ. ಇಲ್ಲ ಮೇಡಮ್, ಕಾಲ ಮಿಂಚೋಗಿದೆ. ಇನ್ನು ಝಾನ್ಸಿ ಮೇಡಮ್ ಜೀವನ ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲ ಸ್ವಾರ್ಥಿಗಳು. ನಮ್ ಝಾನ್ಸಿ ಮೇಡಮ್ ಒಳ್ಳೆ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಾನು ಈ ಮಾತನ್ನ ಒಪ್ಪಲ್ಲ. ರೋಯ್, ದಯವಿಟ್ಟು ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳು. ಝಾನ್ಸಿ ಸುಖವಾಗಿದ್ದಾಳೆ, ಸಂತೋಷವಾಗಿ ಬಾಳ್ತಾಳೆ ಅಂತ ಹೇಳು ರಾಯ್. ಆ ಸಂತೋಷ ಸಮಾಧಿ ಸೇರಾಯ್ತು ಮೇಡಮ್. ಅವ್ರ ಆ ಮನೆ ಬಿಡೋ ಸಮಯ ಹತ್ರ ಬಂದಾಯ್ತು. ನಾಗಾರ್ಜುನ್, ಪ್ಲೀಸ್ ನೀವಾದ್ರೂ ಹೇಳ್ರಿ. ರಾಯ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ರಿ. ಅಯ್ಯೋ ದೇವ್ರೆ, ಯಾಕೆ
ಜಾನ್ಸಿ ಜೀವನದಲ್ಲಿ ಇಷ್ಟೊಂದು ಆಟ ಆಡ್ತಿದ್ಯಾ? ಯಾಕೆ ಅವಳಿಗೆ ಮೋಸ ಮಾಡ್ದೆ? ನನ್ ಪೂಜೆಲಿ ಏನಾದ್ರೂ ದೋಷ ಆಯ್ತಾ ಅಥವಾ ನನ್ ಮೇಲೆ ನಿನಗೆ ಕೋಪ ಆಯ್ತಾ? ಯಾಕೆ ಹೀಗ್ ಮಾಡ್ದೆ? ನನ್ ಜಾನ್ಸಿ ಜೀವನ ಸರಿ ಹೋಗ್ಬೇಕು. ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡ್ಬೇಕು. ದೊಡಪ್ಪ ಅದೇನಂತ ಬೇಗ ಹೇಳಿ. ಎಷ್ಟೊತ್ತು ಅಂತ ಹಿಂಗೆ ಕೂತ್ಕೊಳ್ಳೋದು? ಕೂತ್ಕೋಬೇಕಪ್ಪ, ಇದೆಲ್ಲ ನಿನ್ನ ಸಲುವಾಗೇನೆ. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ಮರಿಬೇಡ. ಭಾವ, ಇದೆಲ್ಲ ಯಾಕೆ? ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ. ನಾನಾ ಕಾಂಪಿಟೇಷನ್ನ ಭಾಗವಾಗಿ ಎಲೆಕ್ಷನ್ಗೂ ಮೊದಲೇ ನಡೆಸಬೇಕು ಅಂತ ಉದ್ದೇಶಿಸಿರೋ 6 ಟಾಸ್ಕ್ಗಳ ಪೈಕಿ 5ನೇ ಟಾಸ್ಕ್ ಇವಾಗ ಶುರುವಾಗ್ತಾ ಇದೆ. ಈ ಟಾಸ್ಕ್ನ ಹೆಸರು ಗಂಡನ ಸೇವೆ ಅಂತ. ಗಂಡನ್ ಸೇವೆನಾ? ಹಾಗಂದ್ರೆ ನೋಡಿ, ನಿಮ್ಮಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರು ಕೊನೆವರೆಗೂ ಬಾಳಿ ಬದುಕಬೇಕಾದವನು ರಾಘು. ಸೊ ಮದುವೆ ಆದ್ಮೇಲೆ ನೀವು ಅವನ್ನ ಹೇಗೆ ನೋಡ್ಕೋತೀರಾ, ಗಂಡನ ಸೇವೆ ಹೇಗೆ ಮಾಡ್ತೀರಾ ಅಂತ ತಿಳ್ಕೊಳ್ಳೋದಕ್ಕೇನೆ ಈ ಟಾಸ್ಕ್. ಹಾಗಿದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು ದೊಡ್ಡ ಮಾವ? ಇವತ್ತು ನೀವು ರಾಘುಗೆ ಹಲವಾರು ಸೇವೆಗಳನ್ನು ಮಾಡ್ತೀರಾ. ಎಷ್ಟು ಚೆನ್ನಾಗಿ ಮಾಡಿದ್ರು ನಾನು ಯಾರ ಜೊತೆ ಬದುಕಿದ್ರೆ ಚೆನ್ನಾಗಿರ್ತೀನಿ, ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಿರ್ಧಾರ ಮಾಡಬೇಕಾಗಿರೋನು ರಾಘು. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋ ತೀರ್ಪು ಕೂಡ ಇವನೇ ಕೊಡ್ತಾನೆ. ಲೋ ಮಗ, ಸ್ವಲ್ಪ ಮಚ್ಚೆ ಎಲ್ಲಿದೆ ಅಂತ ತೋರಿಸ್ತೀಯಾ? ಯಾಕೆಂದ್ರೆ ಕದ್ದು ಮುಚ್ಚಿ ಸಂಸಾರ ಮಾಡೋರೆ ಸೇವೆ ಮಾಡಿಸ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಓಪನ್ ಪ್ಲೇಸಲ್ಲಿ ಓಪನ್ ಆಫರ್ ಅಂದ್ರೆ ಮಚ್ಚೆ ದೊಡ್ಡದಾಗೆ ಇರಬೇಕು. ಏನಿದೆ ಅಂತ ಸ್ವಲ್ಪ ತೋರಿಸ್ತೀಯಾ? ದೇವ್ರು, ನೋವಿಗೆ ಬಾಯಿಲ್ಲ, ಅದನ್ನ ಅನ್ಭವಿಸ್ತೀರೋ ನನಗೆ ಮಾತ್ರ ಗೊತ್ತು. ಮಜಾ ತಗೊಳಕ್ ಸಿದ್ಧವಾಗಿ ಕೂತಿದ್ರು ನೀನ್ ನಾಟಕ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಎಂಜಾಯ್ ಎಂಜಾಯ್. ಈ ಟಾಸ್ಕ್ ನ ಮೊದಲನೇ ಭಾಗವಾಗಿ ನೀವು ರಾಘುಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಅಂದ್ರೆ ದೊಡ್ಡ ಮಾವ ಎಣ್ಣೆಲೆ ಸ್ನಾನ ಮಾಡಿಸ್ಬೇಕಾ? ತಾಯೇ, ಎಣ್ಣೆ ಸ್ನಾನ ಅಂದ್ರೆ ಎಣ್ಣೆನಲ್ಲೇ ಸ್ನಾನ ಮಾಡಿಸೋದಲ್ಲ. ಅವನ ಕೈ, ಮೈ, ಮುಖ, ತಲೆಗೆಲ್ಲ ಎಣ್ಣೆ ಹಚ್ಚಬೇಕು. ಅಂದ್ರೆ ಈ ಎಣ್ಣೆ ಮಸಾಜ್ ಅಂತಾರಲ್ಲ, ಅದನ್ನ ಮಾಡ್ಬೇಕು. ಓ ಅದಾ, ನನ್ಗೆ ಈಗ ಅರ್ಥ ಆಯ್ತು ದೊಡ್ಡ ಮಾವ. ಆಮೇಲೆ ಅಲ್ಲಿ ಉರಿತಾ ಇರೋ ಹಂಡೆ ಒಲೆನಲ್ಲಿ ಕಾದ ನೀರಿಂದ ಸ್ನಾನ ಮಾಡಿಸ್ಬೇಕು. ಆಮೇಲೆ ನೀವೇ ನಿಮ್ಮ ಕೈಯಾರ ಅವನಿಗೆ ಊಟ ಮಾಡಿಸ್ಬೇಕು. ಅರ್ಥ ಆಯ್ತಾ? ಅನಿತಾ, ನಿನಗೇನಾದ್ರೂ ಡೌಟ್ ಇದ್ರೆ ಕೇಳಮ್ಮ. ಇಲ್ಲ ಮಾವ, ನಂಗೆ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತು. ಗೊತ್ತಿಲ್ಲದೆ ಇರೋರ್ನ ಬೇಕಾದ್ರೆ ಕೇಳಿ. ನಾನೇನ್ ನನ್ಗೆಲ್ಲ ಗೊತ್ತು ಅಂತ ಜಂಬ ಕೊಚ್ಕೊಳ್ಳೋದಿಲ್ಲ. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ತೀನಿ. ಹಾಗೆ ಪ್ರಾಮಾಣಿಕವಾಗಿ ಮಾಡೋ ಪ್ರಯತ್ನನೂ ಮಾಡ್ತೀನಿ. ಬೇರೆಯವ್ರ ತರ ಗೆಲ್ಲೋದಕ್ಕೆ ಕಳ್ಮಾರ್ಗ ಹುಡ್ಕಲ್ಲ ಅಂತ ಹೇಳಿ ದೊಡ್ಡ ಮಾವ. ಇವಳು ಹೇಳ್ತಾ ಇರೋದು ನನ್ಗೇನೆ. ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ದೊಡ್ಡ ಮಾವ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ಮುಟ್ ನೋಡ್ಕೊಳ್ಬೇಕು ಅಂತ ಕೇಳಿ ದೊಡ್ಡ ಮಾವ. ಅಯ್ಯೋ, ಸ್ವಲ್ಪ ಸುಮ್ನಿರ್ತೀರ ನೀವು? ಇವಳು ನನ್ನ ಕಳ್ಳಿ ಅಂದ್ರೆ ನಾನ್ ಹೇಗ್ ಸುಮ್ನಿರಕ್ಕಾಗುತ್ತೆ ಹೇಳಿ ದೊಡ್ಡ ಮಾವ. ಅವಳೇನಾದ್ರೂ ಮಾತಾಡ್ಕೊಳ್ಳಿ ಬಿಡಮ್ಮ. ಎಲ್ಲಾ ಟಾಸ್ಕಲ್ಲೂ ನೀನೇ ಗೆಲ್ತಾ ಇದೀಯಲ್ಲ, ಅದಕ್ಕೆ ಹೊಟ್ಟೆ ಉರಿಯಲ್ಲ ಹಾಗೆಲ್ಲ ಮಾತಾಡ್ತಾಳೆ. ಅವಳ ಮಾತಿನ ಕಡೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನು ಟಾಸ್ಕಲ್ಲಿ ಹೇಗೆ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಸರಿ ದೊಡ್ಡ ಮಾವ, ನಾನ್ ನಿಮ್ ಮಾತಿಗೆ ಬೆಲೆ ಕೊಟ್ಟು ಸುಮ್ನಾಗ್ತಿದೀನಿ ಅಷ್ಟೇ. ನಾನು ಅಷ್ಟೇ, ಹಿರಿಯರಿಗೆ ಗೌರವ ಕೊಡ್ಬೇಕು ಅಂತ ಸೈಲೆಂಟ್ ಆಗಿದ್ದೀನಿ ಅಷ್ಟೇ. ಸದ್ಯ ಇಬ್ರು ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದು ನಮ್ಮ ಪುಣ್ಯ. ಈಗ ಟಾಸ್ಕ್ ಕಡೆ ಗಮನ ಕೊಡೋಣ. ಈಗ ನಿಮ್ಮ ಎಣ್ಣೆ ಮಜ್ಜನದ ಕಾರ್ಯಕ್ರಮನ ಶುರು ಹಚ್ಕೊಳ್ಳಿ. ಏಯ್, ಈ ಕಡೆ ನಂದು. ನೀನೇನಾದ್ರೂ ಈ ಕಡೆ ಬಂದ್ರೆ ಸರಿ ಇರಲ್ಲ. ಏಯ್, ಈ ಕಡೆ ನಂದು. ನೀನೇನಾದ್ರೂ ಈ ಕಡೆ ಬಂದ್ರೆ ಸರಿ ಇರಲ್ಲ ನೋಡು. ಹಲೋ ಹಲೋ, ಎರಡು ಕಡೆ ನಂದೇ ಬಾಡಿ. ನೀವಿಬ್ರು ಸಮಾಧಾನವಾಗಿ ನಿಧಾನಕ್ಕೆ ಎಣ್ಣೆ ಹಚ್ಚಿ.
ಬಾಬಾ ಇವ್ರಿಬ್ರು ನೋಡಿದ್ರೆ ರಾಘು ಕೈ ಮುರಿದು ಮೂಲೆ ಕೂರ್ಸ್ಬಿಟ್ಟಾರು. ನೋಡಿದ್ರು ತಪ್ಪಿಲ್ಲ ನೀನು ಮಾಡಿರೋ ಕೆಲಸಕ್ಕೆ. ಏನಂದ್ರಿ ಬಾಬಾ? ಅವನ ಮೇಲೆ ಪ್ರೀತಿ ಇದೆ, ಹಾಗೆಲ್ಲ ಮಾಡಲ್ಲ ಅವರು. ಅಯ್ಯಪ್ಪ, ಪ್ಲೀಸ್ ದಯವಿಟ್ಟು ಯಾರಾದ್ರೂ ಒಬ್ರು ನನ್ನ ತಲೆಗೆ ಎಣ್ಣೆ ಹಚ್ಚಿ. ನಾನೇ ಫಸ್ಟ್ ಹಚ್ತೀನಿ. ಆಯ್ತು ಹಚ್ಚು, ಆದ್ರೆ ನಿನ್ ಸೈಡ್ ಏನಿದೆ ಅಷ್ಟು ಮಾತ್ರ ಹಚ್ಚು. ಏನು ಲಲಿತಾ, ಇಬ್ರು ಜುಟ್ಟಿಟ್ಕೊಂಡು ಜಾಲಾಡ್ತಾರೆ ಅನ್ಕೊಂಡ್ರೆ ಎಲ್ಲಿ ನೋವಾಗುತ್ತೋ ಅನ್ನೋ ರೀತಿ ಮಸ್ತ್ ಮಸ್ತ್ ಮಸಾಜ್ ಮಾಡ್ತಾ ಇದಾರಲ್ಲ. ಅವರಿಬ್ಬರಿಗೆ ಅವನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಆತರ ಮಾಡ್ತಾ ಇದ್ದಾರೆ. ಮತ್ ನನ್ಗೆ ಯಾಕೆ ಹಾಗೆ ಮಾಡಿದ್ರು? ನಿನ್ ಮೇಲೆ ಕೋಪ ಇದೆ, ಅದಕ್ಕೆ ಹಂಗ್ ಮಾಡಿದ್ರು. Cheers. ವಾಟ್ ತುಳಸಿ, ಬೆಳಗ್ಗೆ ಡ್ರಿಂಕ್ಸ್ ಮಾಡ್ತಾ ಇದೀಯಾ? ಇವಾಗ ಕುಡಿಯೋಷ್ಟು ಬೇಜಾರಾಗಿರೋದಾದ್ರೂ ಏನು? ನಾಗಾರ್ಜುನ್, ನಿನಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಬರಲ್ವಾ? ಯಾವಾಗ್ಲೂ ನೆಗೆಟಿವ್ ಆಗೇ ಯೋಚನೆ ಮಾಡ್ತೀಯ. ಯಾಕೆ? ಬರೀ ಬೇಜಾರಾದ್ರೆ ಮಾತ್ರ ಕುಡಿಬೇಕಾ? ತಡ್ಕೊಳಕ್ಕಾಗದೆ ಇರೋಷ್ಟು ಖುಷಿ ಆದ್ರೂ ಕುಡಿಬಹುದು. ಓ, ಇವಾಗ ಅಂತ ಸಂತೋಷ ತಮಗೇನಾಗಿದೆಯೋ? ಯಾಕೆ ನಾಗಾರ್ಜುನ್? ರಾಯ್ ಹೇಳಿದ ವಿಷಯ ನೀನ್ ಕೇಳಿಸ್ಕೊಂಡೆ ತಾನೆ? ಮಾಡಕ್ಕೆ ಇದಕ್ಕಿಂತ ಹ್ಯಾಪಿ ನ್ಯೂಸ್ ಬೇಕಾ? ನೀನು ಒಂದ್ ಪೆಗ್ ಹಾಕು, ಎಂಜಾಯ್ ಮಾಡು. ಒಬ್ರು ಮನೆ ಹಾಳು ಮಾಡಿ ಇನ್ನೊಬ್ರು ನೋವಲ್ಲಿ ಇರೋದನ್ನ ನೋಡಿ ಎಂಜಾಯ್ ಮಾಡುವಂತ ವಿಕೃತ ಮನಸ್ಥಿತಿ ನನಗಿಲ್ಲ. ಸಾಧ್ಯ ಆದ್ರೆ ಯಾರಿಗಾದ್ರೂ ಸಹಾಯ ಮಾಡ್ತೀನಿ, ಅವರು ಖುಷಿಯಾಗಿರೋದನ್ನ ನೋಡಿ ಎಂಜಾಯ್ ಮಾಡ್ತೀನಿ. ಈ ರೀತಿ ನೋವಲ್ಲಿರೋದನ್ನ ನೋಡಿ ನಾನಂತೂ ಖಂಡಿತ ಎಂಜಾಯ್ ಮಾಡಲ್ಲ. ನಿನಗೆ ಇಷ್ಟ ಇದ್ರು ಇಷ್ಟ ಇಲ್ದೇ ಇದ್ರು ನಾನ್ ಅನ್ಕೊಂಡಿದ್ದೆ ಆಗ್ತಿದೆ. ನನಗೆ ನಾನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನೋಡ್ ತುಳಸಿ, ಜೀವನದಲ್ಲಿ ನಾವು ಏನಾದ್ರೂ ಸಾಧನೆ ಅಂತ ಮಾಡಿದಾಗ ಎಂಜಾಯ್ ಮಾಡಬೇಕು. ಈ ರೀತಿ ಇನ್ನೊಬ್ಬನ ಮನೆ ಹಾಳು ಮಾಡಿ ಅಲ್ಲ. ಒಂದು ಹೆಣ್ಣು ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಇರಬೇಕೇ ಹೊರತು ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗೋದನ್ನ ನೋಡಿ ಸಂತೋಷ ಪಡಬಾರದು. ವಾವ್, ಎಂತ ಡೈಲಾಗ್ ಹೊಡೆದ್ಬಿಟ್ಟೆ ನಾಗಾರ್ಜುನ್. ನೀವು ಗಂಡಸ್ರಲ್ಲ ಹೀಗೆ ಅಲ್ವಾ? ಒಂದ್ ಹೆಂಗ್ಸೇನಾದ್ರೂ ಸಾಧಿಸ್ತಿದ್ದಾಳೆ ಅಂದ್ರೆ ಅದನ್ನ ತಡ್ಕೊಳ್ಳೋದಿಕ್ಕಾಗಲ್ಲ. ಕ್ರೆಡಿಟ್ ಎಲ್ಲ ನಿಮಗೇ ಬೇಕು. ನಾನು ಖುಷಿಯಾಗಿರೋದ್ ನೋಡಿ ನೀನ್ ಹೊಟ್ಟೆ ಬರ್ನಿಂಗ್ ಆಗ್ತಿದ್ರೆ ಹೇಳು, ಮಜ್ಜಿಗೆ ತರಿಸ್ಬಿಟ್ಟು ತಣ್ಣಂಗ್ ಮಾಡಿಸ್ತೇನೆ. ನನಗೆ ಯಾವ್ದಾದ್ರು ಎಕ್ಸ್ಪೆಕ್ಟೇಷನ್ ಇದ್ರೆ ಅಲ್ವಾ ಸಂತೋಷ ಪಡಕ್ಕೆ ಅಥವಾ ಉರ್ಕೊಳ್ಳೋಕೆ ಅವಕಾಶ ಇರೋದು. ತುಳಸಿ, ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋರಿಗೆ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳ್ಬೋದು. ಇಲ್ಲ, ನಾನು ತಪ್ಪು ದಾರಿಯಲ್ಲೇ ಹೋಗ್ತೀನಿ ಅನ್ನೋರಿಗೆ ಯಾರು ಏನು ಮಾಡಕ್ಕಾಗಲ್ಲ. ಡ್ಯಾಡ್, ಈ ರೀತಿ ಕಿಂಡಲ್ ಮಾಡೋದ್ ಬಿಡು. ಡ್ರಿಂಕ್ಸ್ ಮಾಡ್ತೀಯಾ ಮಾಡು, ಇಲ್ವಾ ಸುಮ್ಮನೆ ಇದ್ಬಿಡು. ಬಿಡ್ರಪ್ಪ, ಬೇಡ, ನನಗ್ ಬೇಡ, ನೀವು ಎಂಜಾಯ್ ಮಾಡ್ರ. ಪ್ರಣವ್, ಅವನಿಗೆ ಏನಕ್ಕೆ ಫೋರ್ಸ್ ಮಾಡ್ತೀಯ? ನಮ್ ಕನ್ಸ್ಗಳೆಲ್ಲ ನೆರವೇರೋ ಟೈಮ್ ಹತ್ರ ಬಂತು. ಜಾನ್ಸಿ ಮನೆಗ್ ಬರ್ತಾ ಇದ್ದಾಳೆ, ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗ. ಮಾಮ್, ಐ ಆಮ್ ವೇಟಿಂಗ್. ಯಜಮಾನ್ರೆ, ನಾನ್ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ, ಸೀಗೆಕಾಯಿ ಪುಡಿಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತೆ. ಹೌದು ಮೇಡಮ್, ನನಗೂ ಗೊತ್ತು. ರಾಘು ಅವರೇ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಸೀಗೆಕಾಯಿ ಜೊತೆ ಬೇರೆ ಬೇರೆ ಪದಾರ್ಥಗಳು ಹಾಕಿ ಮಾಡಿರೋ ಶಾಂಪೂ ಬಂದಿದೆ, ಆ ಶಾಂಪೂನ ಯೂಸ್ ಮಾಡ್ಬೇಕು. ಅಕಸ್ಮಾತ್ ಸೀಗೆಕಾಯಿ ಹಾಕಿದ್ರೆ ಕಣ್ಣೂರಿ ಬರಲ್ವಾ, ಅದಕ್ಕೆ ಶಾಂಪೂನೇ ಯೂಸ್ ಮಾಡ್ಬೇಕು. ನನ್ಗೆ ನನ್ ಗಂಡನ್ ಹೆಲ್ತೆ ಮುಖ್ಯ. ಆ ಕೆಮಿಕಲ್ ಇರೋ ಶಾಂಪೂನ ನಾನು ಯೂಸ್ ಮಾಡೋದಕ್ ಬಿಡಲ್ಲ. ನನಗೂ ಅಷ್ಟೇ, ರಾಘವೇಂದ್ರ ಅವ್ರ ಕಣ್ಣೇ ಮುಖ್ಯ, ಅದಕ್ಕೆ ನಾನು ಶಾಂಪೂನೇ ಯೂಸ್ ಮಾಡೋದು. ಏಯ್ ನೋಡು, ನನ್ಗೆ ನನ್ನ ಯಜಮಾನ್ರ ಹೆಲ್ತ್ ಮುಖ್ಯ, ನಾನು ಆ ಕೆಮಿಕಲ್ ಇರೋ ಶಾಂಪೂ ಹಾಕಕ್ ಬಿಡಲ್ಲ. ಏಯ್, ನಂಗ್ ರಾಘವೇಂದ್ರ ಅವ್ರ ಕಣ್ ಮುಖ್ಯ, ನಾನು ಆ ಸೀಗೆಕಾಯಿ ಉಪಯೋಗಿಸಕ್ ಬಿಡಲ್ಲ. ರೀ, ಇದೇನ್ರಿ ಈ ರೀತಿ ಕಿತ್ತಾಡ್ತಿದ್ದಾರೆ? ಪಾಪ ಕಣ್ರೆ ನಮ್ ರಾಘು. ಪಾಪ ಅನ್ಬಿಟ್ರೆ ಹೇಗೆ? ಇವತ್ತು ಆ ಸಿಚುವೇಶನ್ ಬಂದಿರೋದೇ ಅವನಿಂದ. ಯಾಕೆ ನಾನು ಅನುಭವಿಸ್ಲಿಲ್ವಾ? ಅವನು ಅನುಭವಿಸ್ಲಿ ಬಿಡು. ಆಹಾ, ನೀವು ಸರಿಯಾಗಿದ್ದೀರಾ ಕಣ್ರಿ. ಬೇಕು ಅಂತಾನೆ ಈ ರೀತಿ ಟಾಸ್ಕ್ ಕೊಟ್ಟಿದ್ದೀರಲ್ವಾ? ಅದು ಮಾತ್ರ ಕಾರಣ ಅಲ್ಲ, ಅವನಿಗೂ ಗೊತ್ತಾಗ್ಲಿ ಇಬ್ಬರ ಮಧ್ಯೆ ಒದ್ದಾಡೋದು ಎಷ್ಟು ಕಷ್ಟ ಅನ್ನೋದು.
ಇಬ್ರು ಒಂದ್ ಸ್ವಲ್ಪ ಸುಮ್ಮನಿರ್ತೀರಾ? ನೋಡಿ ಮೇಡಮ್, ನೀವೇನ್ ಹಾಕಿ ನನಗೆ ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದ್ರು ನೀವು ಅದನ್ನ ಯೂಸ್ ಮಾಡಿ. ನೀವು ಅಷ್ಟೇ, ನಿಮಗೆ ಏನ್ ಯೂಸ್ ಮಾಡ್ಬೇಕನ್ಸುತ್ತೋ ನೀವು ಯೂಸ್ ಮಾಡಿ. ಆಯ್ತು, ಫಸ್ಟ್ ನೀನೇ ಮಾಡ್ಸು. ನಿಮ್ಮಿಬ್ರದ್ದು ಆಯ್ತಾ? ಯಜಮಾನ್ರೆ, ಕೊನೆಲಿ ಬಿಸಿ ಬಿಸಿ ನೀರ್ ಹಾಕ್ಬೇಕಂತೆ. ರಾಘು ಅವ್ರೆ, ನೀರ್ ಸ್ವಲ್ಪನೇ ಇದೆ. ಫಸ್ಟ್ ನಾನ್ ನೀರ್ನ ಮೈ ತುಂಬಾ ಹಾಕ್ತೀನಿ. ನಾನ್ ಫಸ್ಟ್ ಕಣೆ. ನಾನ್ ಹಾಕೋದು. ನಾನ್ ಫಸ್ಟ್. ನೋ ವೇ, ಚಾನ್ಸೇ ಇಲ್ಲ. ನಾನೇ ಫಸ್ಟ್ ಹಾಕ್ಬೇಕು. ಯಾಕಂದ್ರೆ ಎಲ್ಲಾದ್ರಲ್ಲೂ ನಾನೇ ಫಸ್ಟ್. ಯಾವ್ದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ. ಇವ್ರು ನೋಡಿದ್ದು ಫಸ್ಟ್ ನನ್ನನ್ನೇ ಅಂದ್ಮೇಲೆ ಫಸ್ಟ್ ನಾನೇ. ಅದೇ ಮಾತನ್ನ ನಾನು ಹೇಳ್ತಿದ್ದೀನಿ. ರಾಘು ಮನ್ಸೊಳಗ್ ಬಂದಿದ್ದು, ಹಾಗೆ ಮನೆ ಒಳಗ್ ಬಂದಿದ್ದು ನಾನು. ಸೊ ಹಂಗಾಗಿ ನೀನ್ ಕೈ ಬಿಟ್ರೆ ಒಳ್ಳೇದು. ನಾನ್ ಫಸ್ಟ್ ಕಣೆ. ನಾನು ಸುಮ್ಮನೆ ಅಯ್ಯೋ ರೀ, ಅಲ್ಲಿ ನೋಡ್ರಿ. ಏ ರಾಘು, ಮೈ ತುಂಬ ನೀರ್ ಹಾಕ್ಸ್ಕೊಳ್ಳೋ ಅಂತಂದ್ರೆ ಓಡ್ ಬಂದ್ಬಿಟ್ಟಿದ್ಯಾ? ಯಾರಿಗ್ ಬೇಕು ದೊಡ್ಡಪ್ಪ ಈ ಕಷ್ಟ? ಅಲ್ಲ, ಈ ಟಾಸ್ಕ್ ನ ಅದೇನ್ ಉದ್ದೇಶ ಇಟ್ಕೊಂಡು ಪ್ಲಾನ್ ಮಾಡಿದ್ರಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇಬ್ಬರಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಎಂಜಾಯ್ ಮಾಡ್ಲಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ದೊಡ್ಡಪ್ಪ. ಒಬ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ಇಬ್ಬಿಬ್ರ ಹತ್ರ ಸೇವೆ ಮಾಡಿಸ್ಕೊಂತ ಹೇಳ್ತಿದ್ದೀರಾ. ಯಾಕೆ, ನಾನ್ ಚೆನ್ನಾಗಿರೋದು ಇಷ್ಟ ಇಲ್ವಾ ದೊಡ್ಡಪ್ಪ? ಅದ್ ಹಂಗಲ್ವೋ. ಈಗ ಇಬ್ಬರಿದ್ರೆ ಒಬ್ಬರು ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ರು ನೋಡ್ಕೋತಾರೆ. ಒಬ್ಬರೇ ಇದ್ರೆ ನಿನ್ನ ಹತ್ರ ಜಗಳ ಆಡ್ತಾರೆ. ಅದಕ್ಕೆ ಇಬ್ಬರಿದ್ರೆ ಅವರವರೇ ಕಿತ್ತಾಡ್ಕೋತಾರೆ. ಅದಕ್ಕೆ ಇಬ್ಬರನ್ನು ಮದುವೆ ಮಾಡ್ಕೊಂಡ್ಬಿಡು. ಸುಮ್ಮನೆ ರೀ ದೊಡ್ಡಪ್ಪ, ಒಂದ್ ಸ್ವಲ್ಪ ಹೊತ್ತೆ ಇವ್ರುಗಳ ಟಾರ್ಚರ್ ತಡೆಯಕ್ ಆಗ್ತಿಲ್ಲ. ಇವ್ರನ್ನೇನಾದ್ರು ಕಟ್ಕೊಂಡ್ಬಿಟ್ರೆ ನನ್ ಜೀವನ ಅದೋ ಗತಿ. ನೋಡಿ ನೋಡಿ ಹೆಂಗ್ ಕಿತ್ತಾಡ್ತಿದಾರ ನೋಡಿ ದೊಡ್ಡಪ್ಪ. ದೊಡ್ಡಪ್ಪ, ನಾನು ಚಿಕ್ಕೋನು, ನೀವು ತುಂಬಾ ದೊಡ್ಡವರು. ನೀವ್ಯಾಕೆ ಇನ್ನೊಂದ್ ಮದ್ವೆ ಬಗ್ಗೆ ಯೋಚನೆ ಮಾಡಬಾರ್ದು? ಬಿಡು ಬಿಡು. ಹಲೋ ಹಲೋ ಮೈ ಡಿಯರ್ ಲೇಡೀಸ್, ಯಾರಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ? ರಾಘುಗೋಸ್ಕರ. ಅವನ್ ಆವಾಗ್ಲೇ ಹೋಗಾಯ್ತು. ಇಬ್ರು ಹೋಗಿ ಅವನಿಗೆ ಊಟದ ವ್ಯವಸ್ಥೆ ಮಾಡಿ. ಎಲ್ಲ ಇವಳಿಂದಾನೆ. ನನ್ ಗಂಡನ ಕರೆಕ್ಟ್ ಆಗಿ ಸ್ನಾನ ಮಾಡ್ಸಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಕರೆಕ್ಟ್ ಆಗಿ ಮಾಡ್ತೀನಿ. ಇಡ್ಕೊ ಚೊಂಬು. ನೀನೇನೆ ಅವ್ರಿಗೆ ಊಟ ಮಾಡ್ಸೋದು. ಅವ್ರಿಗೆ ಇಷ್ಟ ಆಗೋ ತರ ನಾನ್ ಊಟ ಮಾಡಿಸ್ತೀನಿ ನೋಡು. ಅಲ್ವೇ, ನನ್ ಕೈಗೆ ಯಾಕೆ ಚೊಂಬ್ ಕೊಟ್ಟೋದು ಇವ್ರು? ಇಬ್ರನ್ನು ಕಟ್ಕೊಳ್ಳೋ ಯೋಚನೆ ಮಾಡಿದ್ರೆ ಇದೇ ರೀತಿ ಆಗುತ್ತೆ ಅಂತ ಅರ್ಥ ಮಾಡ್ಸಕ್ಕೆ. ಲೈ ಇಟ್ಕೊಳೆ, ನಾನು ಶ್ರೀರಾಮಚಂದ್ರ ಇದ್ದಾಗೆ ಕಣೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಕಣೆ. ಹೌದಾ? ಇಟ್ಕೊಳ್ಳಿ. ಮಾಡಿದ್ರೆ ಏನ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಇದನ್ನ ಅಲ್ಲಿ ಇಟ್ಬಿಟ್ಟು ಬನ್ನಿ. ಅಲ್ಲ, ಇಲ್ಲೇ ಹೀಗೆ ಇನ್ನು ಊಟ ಮಾಡಿಸ್ಬೇಕಾದ್ರೆ ರಾಘು ಕತೆ ಏನಪ್ಪ? ಗೋವಿಂದಾನ್ ಗೋವಿಂದ ಗೋವಿಂದ. ಅಂತೂ ಇಷ್ಟು ಟಾಸ್ಕ್ ಅಲ್ಲಿ ಈ ಟಾಸ್ಕ್ ಬಂದಾದ್ರೂ ಯಾವುದೇ ಪಕ್ಷಪಾತ ಇಲ್ಲದೆ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನಿಸ್ತಿದೆ ತರುಣ್. ಅದೇ ಹೇಳ್ತೆ ಸಂಗೀತ. ಇಷ್ಟು ದಿನ ಎಲ್ಲಾ ಟಾಸ್ಕ್ ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ದೊಡ್ಡಪ್ಪನೇ ಇದ್ರು. ಹಾಗಾಗಿ ಅದಕ್ಕೆ ಎಷ್ಟೇ ಚೆನ್ನಾಗಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಗೆದ್ದಿದ್ರು ಕೂಡ ಅವ್ರನ್ನ ಸೋಲಿಸ್ಬೇಕು, ಅನಿತಾನ ಗೆಲ್ಲಿಸ್ಬೇಕು ಅಂತ ಇವ್ರೆಲ್ರು ಸುಳ್ಳು ಹೇಳಿ ಮೋಸ ಮಾಡಿ ಅತ್ತಿಗೆನ ಸೋಲಿಸ್ತಾ ಇದ್ರು. ಆದ್ರೆ ಈಗ ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ಅಣ್ಣ ಇದ್ದಾನೆ ಅಂದ್ಮೇಲೆ ಅತ್ತಿಗೆನ ಗೆಲ್ಲಿಸ್ತಂತಾನೆ. ನಿಮ್ ಅಣ್ಣ ನಿಮ್ ಮನೆಯವ್ರನ್ನ ಬಿಟ್ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸಂಗೀತ? ಮನೆಯವ್ರ ಪರವಾಗಿ ಮಾತಾಡ್ತಾನೆ ಅನ್ನೋದಕ್ಕಿಂತ ಸರಿ ತಪ್ಪು ನ್ಯಾಯ ನೀತಿ ಪರವಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡಿದೀನಿ. ಅಷ್ಟೇ ಅಲ್ಲ,
ಇಷ್ಟು ದಿನ ನಡೆದಿದ್ದ ಟಾಸ್ಕ್ ಅಲ್ಲಿ ಅನಿತಾನೇ ಗೆದ್ದಿರ್ಬೋದು, ಆದ್ರೆ ಇವತ್ತೇ ಇಂಪಾರ್ಟೆಂಟ್ ಟಾಸ್ಕ್. ಯಾಕೆಂದ್ರೆ ಅಣ್ಣನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಈ ಟಾಸ್ಕ್ ಅಲ್ಲಿ ಖಂಡಿತ ಅತ್ಗೆನೆ ಗೆಲ್ಲೋದು. ಅದು ನಿನ್ ಭ್ರಮೆ ಸಂಗೀತ. ನಿಮ್ಮ ಅಣ್ಣ ಖಂಡಿತ ಅನಿತಾನೇ ಗೆಲ್ಸೋದು. ಏನ್ ಹೇಳ್ತಿದ್ಯಾ ತರುಣ್? ಅಣ್ಣನ್ ಮನಸ್ಸು ತುಂಬಾ ಜಾನ್ಸಿ ಅತ್ಗೆನೆ ಇರೋದು. ಅವನಿಗೆ ಅವ್ರ ಮೇಲೆ ಪ್ರೀತಿ ಇದೆ. ಇರ್ಬೋದು ಸಂಗೀತ, ಆದ್ರೆ ಅವನ್ಗೆ ಅವ್ರಿಬ್ರು ಜೊತೆಲಿ ಬಾಳ್ತೀವನ್ನ ನಂಬಿಕೆ ಇಲ್ಲ. ಅವನು ಆಲ್ರೆಡಿ ಆ ಹೋಪ್ನ ಕಳ್ಕೊಂಡಿದ್ದಾನೆ. ಅಷ್ಟಕ್ಕೂ ಈ ಟಾಸ್ಕ್ ಮುಗಿಯೋಕು ಮುಂಚೆನೆ ಅಣ್ಣ ಯಾಕೆ ಹೋಪ್ ಕಳ್ಕೋಬೇಕು? ಅದಾ, ನಿಮ್ಮ ಅಣ್ಣಂಗೆ ಒಬ್ಬ ಜ್ಯೋತಿಷಿ ನೀವಿಬ್ರು ದೂರ ಆಗ್ತೀರಾ, ನೀವಿಬ್ರಿಗೂ ಡಿವೋರ್ಸ್ ಆಗುತ್ತೆ, ನೀವಿಬ್ರು ಯಾವ್ದೇ ಕಾರಣಕ್ಕೂ ಜೊತೆಲಿ ಬದುಕಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಜ್ಯೋತಿಷಿ ಹೇಳ್ದಾಗಿಂದ ತಾನು ಝಾನ್ಸಿಯಿಂದ ದೂರ ಆಗ್ತೀನಿ ಅನ್ನೋದನ್ನ ಬಲವಾಗಿ ನಂಬಿದ್ದಾನೆ. ಹಾಗಾಗಿ ಝಾನ್ಸಿ ಗೆಲ್ತಾಳೆ ಅನ್ನೋ ಭರವಸೆ ಜೊತೆಗೆ ತಾನು ಗೆಲ್ಸೋ ಪ್ರಯತ್ನನೂ ಕೈ ಬಿಟ್ಟಿದ್ದಾನೆ ಸಂಗೀತ. ನನ್ನ ಪ್ರಕಾರ ಅವನು ಇಲ್ಲೂ ಕೂಡ ಅನಿತಾನೆ ಗೆಲ್ಲಿಸ್ತಾನೆ. ನೋಡ್ತಾ ಇರು.